ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಆವು ಮತ್ತೆ ಈ ಕಡೆ ಏಣಿ ಒಂದು ಆಟ ಆಡ್ತಾ ಇದ್ದಾರೆ. ಸೊ ಏನಿದು ಪ್ರೋಮೋ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ಕೊಂಡು ಬನ್ನಿ. ಅಂಡ್ ಅದಕ್ಕಿಂತ ಮುಂಚೆ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ ಗೈಸ್, ಓಕೆನಾ? ಪ್ಲೀಸ್ ಬನ್ನಿ ಇವಾಗ ಲೈಕ್ ಈ ಪ್ರೋಮೋ ಏನಂತ ನೋಡ್ಕೊಳ್ಳೋಣ. ಸೊ ಗೈಸ್, ಆಕ್ಚುಲಿ ಪ್ರೋಮೋಗಿಂತ ಮುಂಚೆ ನಾನೊಂದು ಹೇಳ್ಬಿಡ್ಬೇಕು. ಆಕ್ಚುಲಿ ನಿಮ್ಗೆ ಅನ್ನಿಸ್ತಾ ಇದೆಯಾ ಕಾವ್ಯ ಅವರು ಗಿಲ್ಲಿ ಗೇಮ್ನ ಯೂಸ್ ಮಾಡ್ಕೊಂಡು ಮುಂದೆ ಬರ್ತಾ ಇದಾರೆ ಅಂತ? ಯಾಕಂದ್ರೆ ಈ ಪ್ರೋಮೋ ಅದೇ ರೀತಿ ಇದೆ ಅಂಡ್ ಅವ್ರ ಬಾಯಲ್ಲಿ ಒಂದು ಮಾತು ಬರುತ್ತೆ, ಅದೇನು ಅಂತ ಹೇಳ್ತಾ ಹೋಗ್ತೀನಿ. ಸೊ ಎಸ್, ಈ ಪ್ರೋಮೋದಲ್ಲಿ ಆಕ್ಚುಲಿ ಸುದೀಪ್ ಸರ್ ಬಂದು ಹಾವು ಏಣಿ ಒಂದು ಆಟವನ್ನ ಅಂದ್ರೆ ಆಕ್ಟಿವಿಟಿವನ್ನ ಕೊಡ್ತಾರೆ. ನಿಮ್ಮ ಒಂದು ಗೇಮ್ಗೆ ಯಾರು ಹೆಲ್ಪ್ ಆಗ್ತಾರೆ ಅವ್ರಿಗೆ ಏಣಿನ ಕೊಡಿ, ನಿಮ್ಮ ಒಂದು ಗೇಮ್ನ ಡಿಕ್ರೀಸ್ ಮಾಡ್ತಾ ಇದಾರೆ ಅವ್ರನ್ನ ಕಚ್ಚಿ ನೀವು ಕೆಳಗಡೆ ಯಾರು ಕೆಳಗಡೆ ಹೋಗ್ತಾ ಇದಾರೆ ಅವ್ರನ್ನ ಹಾವನ್ನ ಕೊಡಿ ಅಂತ ಹೇಳ್ತಾರೆ. ಇಲ್ಲಿ ರಘು ಅವ್ರು ಬರ್ತಾರೆ. ರಘು ಅವ್ರು ಬಂದು ಮಾಲು ಹಣ್ಣನ್ನ ಲೈಕ್ ಏಣಿಯಾಗಿ ಚೂಸ್ ಮಾಡ್ಕೊಳ್ತಾರೆ. ಏಣಿ ಅವ್ರು ಮಾಡೋದ್ರಿಂದ ಇಲ್ಲಿ ರಘು ಅವ್ರಿಗೆ ಏಣಿ ಅಂತ ಅಂದ್ರೆ ಪಾಸಿಟಿವ್ ಏನಾಯ್ತು ನಂಗೆ ಗೊತ್ತಾಗ್ತಿಲ್ಲ. ಹೌದು, ಇಷ್ಟು ದಿನದಲ್ಲಿ ನಾನು ಎಲ್ಲೂ ಮಾಲೋಣ ಜೊತೆ ಮಾತಾಡಿದ್ ನೋಡಿಲ್ಲ, ಎಲ್ಲೂ ಕೂಡ ಕುತ್ಕೊಂಡು ನೋಡಿಲ್ಲ, ಟಾಸ್ಕ್ ಹೆಲ್ಪ್ ಮಾಡಿದ್ದನ್ನ ನೋಡಿಲ್ಲ. ಬಟ್ ಮಾಲೋಣನ್ ಯಾಕೆ ಏಣಿ ಕೊಟ್ಟರು ಸರ್ಪ್ರೈಸಿಂಗ್ ಅನಿಸ್ತದೆ ಗೈಸ್. ಐ ಥಿಂಕ್ ಏನಾದ್ರು ಬೇರೆ ತರ ಟ್ಯಾಕ್ಟಿಕ್ ಯೂಸ್ ಮಾಡ್ತಾರೆ ರಘು ಅವರು. ಜೊತೆಗೆ ಇವಾಗ ರಘು ಅವರು ಗಿಲ್ಲಿ ಅವ್ರನ್ನ ಹಾವು ಅಂತ ಚೂಸ್ ಮಾಡ್ತಾರೆ. ರೀಸನ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಪರ್ಸನಾಲಿಟಿನೇ ಚೇಂಜ್ ಮಾಡ್ತಾ ಇದ್ದಾನೆ ಗಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಂಗೆ ಅರ್ಥ ಆಗ್ತಿಲ್ಲಪ್ಪ, ಯಾವ ಪರ್ಸನಾಲಿಟಿ ಚೇಂಜ್ ಮಾಡಿ ಏನ್ ಲೈಕ್ ಹೊರಗಡೆ ಪೋರ್ಟ್ರೇ ಮಾಡ್ತಾ ಇದಾರೆ ಗಿಲ್ಲಿ ಅಂತ ಗೊತ್ತಾಗ್ತಿಲ್ಲ. ಇನ್ನ ರಘು ಅವರೇ ಆಕ್ಚುಲಿ ಪಾಸಿಟಿವ್ ಆಗಿ ನಿಮ್ನ ಲೈಕ್ ಹೊರಗಡೆ ಕೊಂಡಾಡ್ತಾ ಇದಾರೆ ಗಿಲ್ಲಿ ಜೊತೆ ಫ್ರೆಂಡ್ಶಿಪ್ ನೋಡಿ. ಅದೆಲ್ಲ ನೀವು ಅದನ್ನ ನೆಗೆಟಿವ್ ಮಾಡ್ಕೊಂತ ಇದೀರಾ ಡೇ ಬೈ ಡೇ ಯಾವಾಗಿಂದ ಅಂತಂದ್ರೆ ನೆಗೆಟಿವ್ ಆಗಿ ಸ್ಟಾರ್ಟ್ ಆಯ್ತು ಅಂದ್ರೆ ನೀವು ಹಿಂದ್ಗಡೆ ಚುಚ್ತಿರಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಎಲ್ಲ ವಿಷಯದಲ್ಲೂ ನೆಗೆಟಿವ್ ಆಗ್ತಾ ಇದೀರಾ. ಒಂದು ಡಿಬೇಟ್ ನಡೀತಾ ಇತ್ತು. ಒಂದ್ ಕಡೆ ನಿಮ್ಮ ಪರ್ಸನಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ವಿ, ಇನ್ನೊಂದ್ ಕಡೆ ಡಿಬೇಟ್ ಏನಂದ್ರೆ ಗಿಲ್ಲಿ ಜೊತೆ ನೀವು ಮಾತಾಡ್ತಾ ಇದ್ದು ಅದೊಂದು ಪರ್ಟಿಕ್ಯುಲರ್ ಅದು ನಿಮ್ದು ಟಾಪಿಕ್ ಇತ್ತು. ಯಾಕಂದ್ರೆ ನಿಮ್ದು ಕೂಡ ಸ್ವಲ್ಪ ರೆಸ್ಪಾನ್ಸ್ ಇದೆ, ಯಾಕಂದ್ರೆ ನಿಮ್ಗೂ ಹರ್ಟ್ ಮಾಡಿರ್ತಾರೆ, ನಿಮ್ಗೆ ಏನೋ ಒಂದು ರೇಕ್ಸೋದಾಗಿರ್ಬೋದು. ಅದನ್ನ ನೀವು ಹೇಳಿದ್ರೆ ಮೇ ಬಿ ಈ ಪಾಯಿಂಟ್ ಆಫ್ ವ್ಯೂ ನಾನು ಒಪ್ಕೊಳ್ತಾ ಇದ್ದೆ. ಬಟ್ ನೀವು ಪರ್ಸನಾಲಿಟಿನೇ ಚೇಂಜ್ ಮಾಡ್ತಾ ಇದ್ದಾನೆ ಅಂತ ಯಾವ ತರ ಹೇಳಿದ್ರೆ ನಂಗೆ ಅರ್ಥ ಆಗ್ತಿಲ್ಲ. ಆಚೆ ಕಡೆ ಜನಗಳ ಬಗ್ಗೆ ಏನ್ ನಡೀತದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತಲ್ಲಿ. ಇನ್ನೂ ನೆಕ್ಸ್ಟ್ ನಮ್ಮ ಅಶ್ವಿನಿ ಮೇಡಮ್ ಅವ್ರು ಬರ್ತಾರೆ, ಅವರಂತೂ ಬಿಡಿ, ಅವ್ರಿಗೂ ಆವಂತೂ ಕೊಡೋದು ಆಕ್ಚುಲಿ ನಿಮ್ಗೆ ಗೊತ್ತಿರೋ ಗಿಲ್ಲಿ ಬಿಟ್ಟು. ಆಶ್ಚರ್ಯ ಏನಂತಂದ್ರೆ ಲ್ಯಾಡರ್ ಆಗಿ ರಕ್ಷಿತ್ ಅವ್ರು ಕೊಟ್ಟಿರಂಗ್ ಕಾಣಿಸ್ತಾ ಇದಾರೆ, ಪಕ್ಕದಲ್ಲಿ ರಕ್ಷಿತ್ ಅವ್ರು ನಿಂತ್ಕೊಂಡಿದ್ದಾರೆ. ನನಗೆ ಆಶ್ಚರ್ಯ ಆಗ್ತದೆ. ಇವ್ರು ರಘು ಅವ್ರು ನೋಡಿದ್ರೆ ಮಾಡಾಗಿ ಲ್ಯಾಡರ್ ಕೊಡ್ತಾ ಇದಾರೆ, ಇಲ್ಲಿ ಅಶ್ವಿನಿ ಮೇಡಮ್ ನೋಡಿದ್ರೆ ಇಲ್ಲಿ ಆಕ್ಚುಲಿ ರಕ್ಷಿತ್ ಅವ್ರು ಕೊಡ್ತಾ ಇದಾರೆ. ವಾಟ್ ಇಸ್ ದಿಸ್? ಯಾಕೋ ಏನ್ ಅನ್ಸುತ್ತೆ, ವೋಟ್ ಬ್ಯಾಂಕಿಂಗ್ ಮೇಲೆ ಏನಾರ ಟಾರ್ಗೆಟ್ ಮಾಡ್ತಿದಾರ ಅಂತ. ಸೊ ಅದು ಬಿಡು, ಅವೆರಡು ಬಿಡಿ. ಇನ್ನೂ ಸರ್ಪ್ರೈಸಿಂಗ್ ಹೇಳ್ತೀನಿ. ಆಕ್ಚುಲಿ ನಮ್ ಗಿಲ್ಲಿ ಬರ್ತಾರಪ್ಪ, ಗಿಲ್ಲಿ ಅವ್ರು ಬಂದ್ಬಿಟ್ಟು ಕಾವು ಅಂತ ಹೇಳ್ಬಿಟ್ಟು ಲ್ಯಾಡರ್ನ ಕೊಡ್ತಾರೆ, ಏಣಿ ಕೊಡ್ತಾರೆ. ಯಾಕಂದ್ರೆ ಏಣಿ ನನ್ನ ಇವ್ರ ಜೊತೆ ಸೇರ್ಕೊಂಡು ನಾನು ಬೆಳಿತಾ ಇದೀನಿ, ಇವರು ಬೆಳಿಬೇಕು, ನಾನು ಬೆಳಿಬೇಕು ಅನ್ನೋ ಒಂದು ಅರ್ಥದಲ್ಲಿ ಮಾತಾಡ್ತಾರೆ. ಅವರು ಕಾವ್ಯನ ಯಾವ ರೀತಿ ನೋಡ್ತಾ ಇದ್ದಾರೆ, ಅವರ ಫ್ರೆಂಡ್ಶಿಪ್ ಏನು ಅಂತ ನಮ್ಗೆ ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ 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 ಇನ್ನೊಂದು ಸರ್ಪ್ರೈಸಿಂಗ್ ಇದೆ, ಟರ್ನಿಂಗ್ ಪಾಯಿಂಟ್ ಇದೆ. ಇಲ್ಲಿ ನಮ್ಮ ಕಾವ್ಯ ಅವ್ರು ಬಂದ್ಬಿಟ್ಟು ಇವನು ಗಿಲ್ಲಿ ಅವ್ರನ್ನ ಹಾವು ಅಂತ ಕೊಡ್ತಾರೆ. ಪಾಪ ನನಗೆ ಲಿಟ್ರಲಿ ಶಾಕ್ ಆಗೋಯ್ತು. ಏನ್ ಗುರು ಇದು ಈ ತರ ಕಾವು ಅನ್ಕೊಂಡು ನನಗೆ ಲೈಕ್ ಟೀಸ್ ಮಾಡ್ತಾ ಇದ್ದಾನೆ ಅಂದ್ರೆ ಗೇಲಿ ಮಾಡ್ತಾ ಇದ್ದಾನೆ, ನನ್ನ ಕೆಳಗೆ ಮಾತಾಡ್ತಾ ಇದ್ದಾನೆ ಒಂದು ಅರ್ಥದಲ್ಲಿ. ಯಾಕೆ ಕಾವ್ಯ ಹಿಂಗ್ ಚೇಂಜ್ ಆಗೋದು ನನ್ಗೆ ಗೊತ್ತಾಗ್ತಾ ಇಲ್ಲ. ಬೇಡವಾ, ಇಷ್ಟ ಇಲ್ವಾ, ಮಾತಾಡಕ್ಕೆ ಹೋಗ್ಬೇಡಿ. ಮತ್ತೆ ಈ ತರ ಆಕ್ಟಿವಿಟಿ ಬಂದಾಗ ಯಾಕೆ ಹಿಂದ್ಗಡೆ ಲೈಕ್ ಚೂರಿ ಹಾಕಕ್ ಹೋದ್ರಿ? ಲೈಕ್ ಮಾತಾಡ್ಸಕ್ ಬಂದ್ರೆ ನನ್ನ ಹತ್ರ ಮಾತಾಡ್ಕೊಂಡು ನೀನು ಹೋಗ ನಿನ್ ಕೆಲಸ ನಿಂಗೆ ಅಲ್ಲ. ಅವ್ರು ಏನ್ ಹೇಳ್ತಾ ಇದಾರೆ ಗೊತ್ತಾ? ಆಕ್ಚುಲಿ ರೀಸನ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನನ್ಗೆ ಆ ಕಾವು ಅಂತ ಕರಿಬೇಡ ಅಂದ್ರೂ ಕರಿತಾ ಇದ್ದಾನೆ, ನನ್ ಬೇರೆಯವ್ರ ಮುಂದೆ ಅದು ಹರ್ಟ್ ಆಗ್ತಾ ಇದೆ. ಸೊ ಅದು ಅವ್ರು ಹೇಳಿದ್ರು ಅವ್ನಿಗೆ ಅರ್ಥನೇ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಇದ್ಕೊಡ್ತಾ ಇದೀನಿ ಅಂತಂದ್ರೆ, ಸಿ ಅಟ್ಲೀಸ್ಟ್ ನೀವು ಅಂದ್ರೆ ದೂರ ಆಗ್ಬಿಟ್ಟು ನಾನು ಪದೇ ಹೇಳ್ತಾ ಇದ್ದೆ ಗೈಸ್. 2 weeks ಇಂದನೋ ನೀವು ತುಂಬಾ ಜನ ನನ್ನ ಮೇಲೂ ಕೂಡ ಹೇಳ್ತಾ ಇದ್ರಿ, ಯಾಕೆ ಕಾವ್ಯ ಬಿಟ್ಟು ಜೋಡಿ ಮಾಡೋದು ಬ್ರೇಕ್ ಮಾಡ್ತಾ ಇದಾರೆ, ನೀವೇನಕ್ಕೆ ಹತ್ರ ಬ್ರೇಕ್ ಮಾಡಿ ಆಟ ಆಡ್ಬೇಕು ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ತಿಲ್ಲ. ಬ್ರೇಕ್ ಮಾಡಿದ್ರೆ ಒಳ್ಳೇದು. ಆಕ್ಚುಲಿ ಇವಾಗ ನೋಡಿ, ಈಗ ಗಿಲ್ಲಿಯವ್ರಿಗೂ ಹರ್ಟ್ ಆಗಿರುತ್ತೆ, ಇನ್ನೊಂದ್ ಕಡೆ ನೋಡೋರು ನಮಗೂ ಹರ್ಟ್ ಆಗುತ್ತೆ. ಸೊ ಅದ್ರ ಬದಲು ಇಂಡಿವಿಜುವಲ್ ಆಗಿ ಆಡ್ಕೊಳ್ಳಿ ಬಿಡಿ. ಇವಾಗ ನಾವು ಫ್ರೆಂಡ್ಶಿಪ್ ಅಲ್ಲಿ ಈಗ ಸಡನ್ ಆಗಿ ಕ್ಲೋಸ್ ಆಗಿ ಸಡನ್ ಆಗಿ ಅವ್ರವ್ರೆ ಕಿತ್ಲಾಡ್ಕೊಂಡ್ರು ಅಂತಂದಾಗ ಐ ಥಿಂಕ್ ನಮ್ಗೆ ಸ್ವಲ್ಪ ಏನ್ ಅನ್ಸುತ್ತೆ ಅಂತಂದ್ರೆ, ಓಕೆ ಇಲ್ಲಪ್ಪ ಪರವಾಗಿಲ್ಲ, ಲೈಕ್ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಇಲ್ಲಪ್ಪ ಅವ್ರು ಏನೋ ಗೇಮ್ ಮಾಡ್ತಾ ಇದಾರೆ, ಅವ್ರು ಹರ್ಟ್ ಮಾಡಿದ್ರು ನಮ್ಗೆ ಅಷ್ಟು ಪರ್ಸನಲ್ ಆಗಿ ಹರ್ಟ್ ಆಗುತ್ತೆ ಅಂತ ನಮ್ಗೆ ಅನ್ಸಲ್ಲ. ಅದೇ ಏನಾದ್ರು ಇವಾಗ ಸಡನ್ ಆಗಿ ಏನಾದ್ರು ಕಾವ್ಯ ಅವ್ರು ಏನಾದ್ರು ಒಂದ್ ಸ್ವಲ್ಪ ಇವಾಗ ಈ ಏಣಿ ಕೊಟ್ಟಿದ್ದಾಗ್ಲಿ, ಇಲ್ಲಾಂದ್ರೆ ಹಾವು ಕೊಟ್ಟೋದಾಗ್ಲಿ ನಮ್ಗೆ ಹರ್ಟ್ ಆಗುತ್ತೆ ಪರ್ಸನಲ್ ಆಗಿ. ಬಟ್ ಎಲ್ಲೋ ಒಂದ್ ಕಡೆ ಕಾವ್ಯ ಅವರು ನನಗೆ ಯಾಕೋ ಯುಟಿಲೈಸ್ ಮಾಡ್ಕೊಂಡ್ಬಿಟ್ರೇನೋ ಅಂತ ಒಂದು ಆ ಥರ ಮೈಂಡ್ ಪರ್ಸ್ಪೆಕ್ಟಿವ್ ಬಂದ್ಬಿಡ್ತಾರೆ ನನಗೆ. ಇಷ್ಟು ದಿನ ನಿಮ್ಗೆ ಕಾವು ಅಂತ ಹೇಳ್ತಿದ್ದು ಇರಿಟೇಟ್ ಆಗಿಲ್ಲ, ಇಷ್ಟು ದಿನ ಈಗ ಯಾಕೆ ಸಡನ್ ಆಗಿ ನಿನ್ನೆ ಅದು ಸುದೀಪ್ ಸರ್ ಯಾವಾಗ ಹೇಳ್ತಾರೋ ಅದನ್ನ ನಿಮ್ಗೆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಂದು ಲೈಕ್ ಆ ಥರ ಹೇಳಿದ ತಕ್ಷಣನೇ ಲೈಕ್ ಯಾಕೆ ಆ ಥರ ಅನ್ಸುತ್ತೆ? ಫ್ರೆಂಡ್ಶಿಪ್ ಇಂದ ಹಿಡ್ಕೊಂಡು ಏನಕ್ಕೆ ಸಡನ್ಲಿ ಅಂದ್ರೆ ನಿನ್ನೆ ಹೇಳಿದ್ರು ತುಂಬಾ ಜನ ಕಮೆಂಟ್ ಹಾಕಿದ್ದೇನಂದ್ರೆ, ಸುದೀಪ್ ಸರ್ ಇದನ್ನ ಅವ್ರಿಬ್ರ ಫ್ರೆಂಡ್ಶಿಪ್ ನ ಬ್ರೇಕ್ ಮಾಡಕ್ ನೋಡ್ತಾ ಇದಾರ ಅಂತ. ಬ್ರೇಕ್ ಆಗ್ಲಿ ಪರವಾಗಿಲ್ಲ, ಬೇಜಾರಿಲ್ಲ, ಬಟ್ ಹಾಗಂತ ಸಡನ್ಲಿ ಯಾಕೆ ಅಷ್ಟು ಬೇಗ? ಹೌದು. ಅಂಡ್ ಇನ್ನೊಂದು ಪರ್ಸ್ಪೆಕ್ಟಿವ್ ಯೋಚನೆ ಮಾಡಂಗಿದ್ರೆ, ಅದೇ ಮನೆ ಜನ ಎಲ್ಲ ಲೈಕ್ ಗಿಲ್ಲಿ ಜೊತೆ ಇರೋದಕ್ಕೆ ಕಾವು ಅಂತ ಲೈಕ್ ಅವರು ಕರಿತಾ ಇರೋದಕ್ಕೆ ಲೈಕ್ ಇದನ್ನ ನಾಮಿನೇಷನ್ ರೀಸನ್ ಕೊಡುವಂಥದ್ದು. ಆ ಒಂದು ಲೈಕ್ ಇದರಿಂದ ಲೈಕ್ ವೇಲ್ ನೋಡ್ತಾ ಇದ್ರೆ ಕಾವ್ಯ ಅವರು ಲೈಕ್ ಮನನೊಂದು ಅದಕ್ಕೆ ಗಿಲ್ಲಿ ಅವರಿಗೆ ಆ ಒಂದು ಇದನ್ನ ಆಕ್ಟಿವಿಟಿಲಿ ಕೊಟ್ಟಿರ್ಬೋದು ಅಂತ ಒಂದು ಅನಿಸ್ತಾ ಇದೆ. ಬಟ್ ಎರಡು ಪರ್ಸ್ಪೆಕ್ಟಿವ್ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಅನಿಸಿದ್ರೆ ಯಾವ ಒಂದು ಪರ್ಸ್ಪೆಕ್ಟಿವ್ ಕರೆಕ್ಟ್ ಆಗಿತ್ತು? ಲೈಕ್ ಮನೆಯವ್ರಿಗೋಸ್ಕರ ಗಿಲ್ಲಿ ಕೊಡ್ತಾ ಇದಾರ, ಇಲ್ಲ ತನ್ನ ಪರ್ಸನಲ್ ಆಗಿ ಲೈಕ್ ಇದಾಗ್ತಾ ಇದೆ ಅಂದ್ಬಿಟ್ಟು ಗಿಲ್ಲಿ ಅವ್ರಿಗೆ ಲೈಕ್ ಕಾವು ಕೊಟ್ಟಿದಾರ? ನೀವು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಅಂಡ್ ಏನ್ ಅನ್ಸುತ್ತೆ ಗೈಸ್, ನನ್ಗೆ ನಿಮ್ಗೆ ಏನ್ ಅನ್ಸುತ್ತೆ?
ಗಿಲ್ಲಿಯಿಂದನೇ ಕಾವ್ಯ ಅವರು ಅಂದ್ರೆ ಕಾವ್ಯ ಅವರ ಗೇಮ್ಗೋಸ್ಕರ ಗಿಲ್ಲಿನ ಯೂಸ್ ಮಾಡ್ಕೊಂಡ್ರ, ಕಾವ್ಯ ಅವರು ಗಿಲ್ಲಿನ ಯೂಸ್ ಮಾಡ್ಕೊಂಡ್ರ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇಷ್ಟೆಲ್ಲ ಒಟ್ಟಿನಲ್ಲಿ ನೋಡ್ತಾ ಇದ್ರೆ ಒಂದು ಹೈ ಡ್ರಾಮಾನೇ ಕ್ರಿಯೇಟ್ ಆಗಿದೆ. ಐ ಥಿಂಕ್ ಮೋರ್ ಓವರ್ ಇನ್ಮೇಲಿಂದ ಬಿಗ್ ಬಾಸ್ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಲಾಸ್ಟ್ ವೀಕ್ ಚೇಂಜ್ ಆಗಬೇಕಾಗಿತ್ತು ಅಂತ ಅನ್ಕೊಂಡೆ, ಬಟ್ ಲಾಸ್ಟ್ ವೀಕ್ ಚೇಂಜ್ ಆಗಿಲ್ಲ. ಬಟ್ ಈ ವೀಕ್ ಇಂದ ನೋಡ್ಕೊಳ್ಳಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಬರುತ್ತೆ. ಸೂರಜ್ ಲೈಕ್ ಇವರಾಗಿರ್ಬೋದು, ರಾಶಿಕಾ ಅವರಾಗಿರ್ಬೋದು, ಕಾವ್ಯ ಗಿಲ್ಲಿ ಅವರಾಗಿರ್ಬೋದು, ಈ ಕಡೆ ರಘು ಅವ್ರದ್ದು ಜೋಡಿ ಏನೊಂದು ಕಾಂಬಿನೇಷನ್. ನನಗೆ ಮಾಲು ಕೊಟ್ಟಿದ್ದು ಲಿಟ್ರಲಿ ನನಗೂ ಶಾಕ್ ಆಗ್ತಾ ಇದೆ. ಇವಾಗ ಎಲ್ಲರೂ ಕೂಡ ಒಂದು ಆಯಾಮಗಳನ್ನ ಪಡ್ಕೊಂಡಿದ್ದಾರೆ ಗೊತ್ತಾ, ಎಲ್ಲ ಗೇಮ್ಗಳು ಚೇಂಜ್ ಮಾಡ್ಕೊತಾ ಬರ್ತಾರೆ. ಆಕ್ಚುಲಿ ಇನ್ನೊಂದು ಈ ಪ್ರೋಮೋದಲ್ಲಿ ಅಬ್ಸರ್ವ್ ಮಾಡಂಗಿದ್ರೆ ರಾಶಿಕಾ ಅವ್ರಿಗೆ ಹಾವು ಕೊಟ್ಟಿದ್ದಾರೆ, ಅಂದ್ರೆ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಲ್ಲ. ಬಟ್ ಅಂದ್ರೆ ರಾಶಿಕಾ ಅವರು ಹಾವು ಜಾಗದಲ್ಲಿ ಮೇ ಬಿ ಗಿಲ್ಲಿ ಕೊಟ್ಟಿರ್ಬೋದೇನೋ ಅಂತ ನನಗೆ ಅನ್ನಿಸ್ತಾ ಇದೆ ಪರ್ಸನಲ್ ಆಗಿ. ಗಿಲ್ಲಿ ಕೊಟ್ಟಿರ್ತಾರೆ, ಯಾಕಂದ್ರೆ ಗಿಲ್ಲಿ ಒಂದ್ ಕಡೆ ಲ್ಯಾಡರ್ ಕೊಟ್ಟಾಗ ಕಾವ್ಯ ಅವರು ಗಿಲ್ಲಿ ಮೇ ಬಿ ರಾಶಿಕಾಗ ಹಾವು ಕೊಟ್ಟಿರ್ಬೋದೇನೋ, ಅದು ನೋಡುವ ಏನು. ಯಾಕಂದ್ರೆ ಅವ್ರಿಗೆ ಇಷ್ಟೊಂದು ರಿಯಾಕ್ಷನ್ಸ್ 2 ವೀಕ್ಸ್ ಇಂದ 1 ವೀಕ್ಸ್ ಇಂದ ನಡೀತಾ ಇರೋದ್ರಿಂದ ಅವ್ರು ಕೊಡ್ಬೋದು. ಇಲ್ಲಾಂದ್ರೆ ಲೈಕ್ ಅಶ್ವಿನಿ ಮೇಡಮ್ ಅವ್ರು ಕೊಡ್ಬೋದು. ಅವರು ಇಬ್ಬರಲ್ಲಿ ನನ್ಗೆ ಯಾರೋ ಒಬ್ರು ಕೊಡ್ತಾರೆ ಅಂತ ಅನಿಸ್ತಾ ಇದೆ. ಗೈಸ್ ಇನ್ನ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. 50K ನಿಯರ್ ಹತ್ರ ಇದೆ, ದಯವಿಟ್ಟು. ಲೈಕ್ 1000 ಗಟ್ಟಲೆ ವ್ಯೂಸ್ ಆಗುತ್ತೆ ನೋಡಿದ್ರೆ, ಅಲ್ಲಿ ಸಬ್ಸ್ಕ್ರೈಬೇ ಮಾಡ್ಕೊಂಡಿರಲ್ಲ. ಲೈಕ್ ಮಾಡ್ತಾ ಇದೀರಾ ನಂಗೆ ಗೊತ್ತು, ಲೈಕ್ ವಿಡಿಯೋಸ್ಗಳು ಲೈಕ್ ಮಾಡ್ತೀರಾ ಅಂಡ್ ಇಷ್ಟಪಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಅಂಡ್ ಇವಾಗ ಗೈಸ್ ಆಕ್ಚುಲಿ ಲೈಕ್ ಒಂದಷ್ಟು ಫೇಕ್ ನ್ಯೂಸ್ ಓಡಾಡ್ತಾ ಇರೋದು ಅಂತಂದ್ರೆ ರಕ್ಷಿತಾ ಶೆಟ್ಟಿ ಅವರು ಎಲಿಮಿನೇಟ್ ಆಗ್ತಾರೆ ಅಂತ ಲೈಕ್ ಫೇಕ್ ನ್ಯೂಸ್ ಓಡಾಡ್ತದೆ. ಅದು ಡಬಲ್ ಎಲಿಮಿನೇಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ಗೈಸ್ ಆಕ್ಚುಲಿ ಈ ಒಂದು ವಿಡಿಯೋದಲ್ಲಿ ಲೈಕ್ ಎಲಿಮಿನೇಟ್ ಯಾರು ಆಗ್ತಾರೆ ಅಂತ ಕೂಡ ಒಂದು ಅಪ್ಡೇಟ್ ಕೊಟ್ಬಿಡ್ತೀನಿ. ಸೊ ಬಾಟಮ್ 3 ಯಾರು ಉಳ್ಕೊಳ್ತಾರೆ ಅಂತಾನು ಕೂಡ. ಸೊ ಗೈಸ್ ಒಂದು ಅರ್ಥ ಮಾಡ್ಕೊಳ್ಳಿ, ರಕ್ಷಿತಾ ಅವರು ಎಲಿಮಿನೇಟ್ ಆಗಿಲ್ಲ, ಓಕೆನಾ, ಆಗೋದು ಇಲ್ಲ. ಬಿಕಾಸ್ ಅವರು ತುಂಬಾ ಫೇಕ್ ನ್ಯೂಸ್ಗಳು ಬರ್ತಿತ್ತು. ನಮ್ಮ ಲೈವಲ್ಲಿ ಕುತ್ಕೊಂಡಾಗ ಕೂಡ ಮಾತಾಡ್ತಾ ಇರ್ಬೇಕಾದ್ರೆ ಅದಷ್ಟು ಸುದ್ದಿಗಳು ಅದೇ ಬಂದಿತ್ತು. ಸೊ ಯಾರು ಕೂಡ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಫೇಕ್ ನ್ಯೂಸ್ಗಳನ್ನ ಅಷ್ಟು ಅಪ್ಸೋದು ತುಂಬಾ ಜನ ಈಗ ಮಾಡ್ತಾ ಇದ್ದಾರೆ. ಅಪ್ಡೇಟು ಅದು ಇದು ಅಂತ ಹೇಳ್ಕೊಂಡು ಒಂದು ನೆಪದಲ್ಲಿ ಫೇಕ್ ನ್ಯೂಸ್ಗಳನ್ನ ಕೊಡ್ತಾರೆ. ದಯವಿಟ್ಟು ಈ ಒಂದು ಲೈವ್ ಅಪ್ಡೇಟ್ಸ್ಗಳನ್ನ, ಈ ವೋಟಿಂಗ್ ಪೋಲ್ ರಿಸಲ್ಟ್ಸ್ಗಳನ್ನ ನಂಬಕ್ ಹೋಗ್ಬೇಡಿ. ಆದಷ್ಟು ನಿಮ್ಮ ಒಂದು ಎಪಿಸೋಡಲ್ಲಿ ಏನು ಬರುತ್ತೋ ಅದನ್ನ ನೋಡಿ, ಇಲ್ಲ ಲೈವ್ 24/7 ಅಲ್ಲಿ ಏನು ಬರುತ್ತೋ ಅದನ್ನ ಮಾತ್ರ ನೀವು ನಂಬ್ಕೊಳ್ಳಿ. ಅದನ್ನ ಬಿಟ್ಟು ಯಾರೋ ಬಂದು ರಕ್ಷಿತಾ ಎವಿಕ್ಟ್ ಆಗ್ಬಿಟ್ರು ಅವ್ರ ವ್ಯೂಸ್ಗೋಸ್ಕರ ಮಾಡ್ತಾರೆ, ಅದು ತಪ್ಪು ಅಂತ ನಾನು ಹೇಳಲ್ಲ. ಬಟ್ ನೀವು ನಂಬಿಟ್ಟು ಅದನ್ನ ಲೈಕ್ ತಲೆಗೆ ಹಾಕೊಳಕ್ ಹೋಗ್ಬೇಡಿ ದಯವಿಟ್ಟು. ನಾನು ಇಷ್ಟೇ ನಿಮ್ದು ರಿಕ್ವೆಸ್ಟ್ ಮಾಡೋದು. ಅಂಡ್ ಒನ್ ಮೋರ್ ಥಿಂಗ್ ಏನಪ್ಪಾ ಅಂದ್ರೆ, ಇನ್ನೊಂದು ಡಬಲ್ ಎಲಿಮಿನೇಷನ್ ಆಗುತ್ತೆ ಅಂತ ಏನು ಹೇಳಿದ್ರೆ ಗೊತ್ತಾ, ಇಲ್ಲ ಒಂದೇ ಎಲಿಮಿನೇಟ್ ಆಗೋದು. ಸೊ ಒಬ್ರು ಬಂದ್ಬಿಟ್ಟು ಅದು ಯಾರಪ್ಪ ಅಂತಂದ್ರೆ ಅಭಿಷೇಕ್ ಅವ್ರು ಆಗ್ತಾರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಅಂಡ್ ಒನ್ ಮೋರ್ ಥಿಂಗ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಗೈಸ್, ಆಕ್ಚುಲಿ ನಿಮಗೆ ವೈಟ್ ಕಾರ್ಡ್ ಎಂಟ್ರಿ ಅವರು ಮನೆಯಿಂದ ಆಚೆ ಹೋಗ್ತಾ ಇಲ್ಲ, ಮನೆ ಒಳಗಡೆ ಇರ್ತಾರೆ. ಅವ್ರು ಎಕ್ಸ್ ಕಂಟೆಸ್ಟೆಂಟ್ ಏನು ವೈಟ್ ಕಾರ್ಡ್ ಆಗಿ ಬಂದಿದ್ರು ವೈಟ್ ಕಾರ್ಡ್ ಆಗಿ ಉಳ್ಕೊಳ್ತಾರೆ. ಯಾವಾಗ ಬೇಕಾದ್ರೂ ಹೋಗ್ಬೋದು, ಬಟ್ ಅದನ್ನ ಹೇಳ್ತೀವಿ ಈ ವೀಕಲ್ ಅಂತೂ ಹೋಗಲ್ಲ. ಬಿಕಾಸ್ ಅವ್ರು ಗೇಮ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಚೈತ್ರ ಕುಂದಾಪುರ ಪಿಕಪ್ ತಗೊಂಡಿದ್ದಾರೆ, ರಜತ್ ಅವ್ರು ಪಿಕಪ್ ತಗೊಳ್ಳೋದು ಬಾಕಿ ಇದೆ. ಸೊ ಇಷ್ಟು ಒಂದು ಅಪ್ಡೇಟ್ ಆಗಿತ್ತು ಗೈಸ್, ಓಕೆನಾ ಗೈಸ್. ನಿಮ್ಗೆ ಅನ್ಸುತ್ತೆ ಈ ವಾರ ಯಾರು ಹೋಗ್ಬೇಕು ನಿಮ್ಮ ಪ್ರಕಾರ, ನೀವು ಅದನ್ನ ಕಮೆಂಟ್ ಮಾಡಿ, ಓಕೆನಾ. ಇದು ನಮ್ಮ ಪ್ರಕಾರ ಲೈಕ್ ನಾವು ಹೇಳಿದ್ವಲ್ಲ ಆಲ್ರೆಡಿ ಅಪ್ಡೇಟ್ ಸಿಕ್ಕಿರೋ ಪ್ರಕಾರ ಅದು ಅವ್ರು ಅಭಿಷೇಕ್ ಅವ್ರು ಹೋಗ್ತಾರೆ ಅಂತ ಒಂದು ಇದಾಗಿತ್ತು ನಮ್ಮ ಒಂದು ಪ್ರೋಮೋ ರಿವ್ಯೂ. ಅಂಡ್ 4 ಗಂಟೆಗೆ ಮೆಂಬರ್ಶಿಪ್ ಲೈವ್ ಬರ್ತೀವಿ. ಸೊ ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ. ಓನ್ಲಿ ಮೆಂಬರ್ಶಿಪ್, ಯಾರು ಮೆಂಬರ್ಶಿಪ್ ತೊಗೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಮೆಂಬರ್ಶಿಪ್ ಲೈವ್ ಲೈಕ್ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ ಮೆಂಬರ್ಶಿಪ್ದು. ಸೊ ಅಲ್ಲಿ 4 ಗಂಟೆಗೆ ಸಿಗೋಣ, ಇವತ್ತು ಸಂಜೆ 4 ಗಂಟೆಗೆ, ಓಕೆನಾ. ಸೊ ಗೈಸ್ ಸಿಗೋಣ ಮುಂದಿನ ನೋಡೋದಿಲ್ಲ, ಅಲ್ಲಿ ತನಕ ಬಾಯ್.